ಗ್ರಾಮೀಣ ಬಡಜನರ ಆದಾಯಕ್ಕೊಂದು ಮೂಲವಾಗಿದ್ದ ಉದ್ಯೋಗ ಖಾತರಿ ಯೋಜನೆಯನ್ನು ಹೆಸರು ಪರಿಷ್ಕರಿಸುವ ನೆಪದಲ್ಲಿ ಯೋಜನೆಯನ್ನೇ ಬುಡಮೇಲಾಗಿಸಿ ಬಡ ಕಾರ್ಮಿಕರ ಕಸುಬನ್ನೇ ಕಿತ್ತೆಗೆದ ಕೇಂದ್ರ ಸರ್ಕಾರದ ನೂತನ ಮಸೂದೆ ಖಂಡಿಸಿ ಸಿಪಿಐಎಂ ವತಿಯಿಂದ ಮಂಜೇಶ್ವರದ ಹೊಸಂಗಡಿಯಲ್ಲಿ ಪ್ರತಿಭಟನಾ ಧರಣಿ ನಡೆಯಿತು. 20 ವರ್ಷಗಳ ಹಿಂದೆ ಕೇಂದ್ರದ ಯುಪಿಎ ಸರ್ಕಾರ ಅಸ್ತಿತ್ವಕ್ಕೆ ತಂದಿದ್ದು ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ. ಇದೀಗ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಯೋಜನೆ ಎಂಬ ನೆಪದಲ್ಲಿ ವಿಬಿ ರಾಮ್ಜಿ ಎಂದು ಅಮೂಲಾಗ್ರ ಪರಿಷ್ಕರಿಸಿರುವುದು ಅಕ್ಷರಶಃ ಬಡಜನ ಕಸಬು ವಂಚನೆ ಎಂದು ಪ್ರತಿಭಟಿಸಿ ಸಿಪಿಎಂ ನೇತೃತ್ವದಲ್ಲಿ ದೇಶವ್ಯಾಪಕ ಪ್ರತಿಭಟನೆ ನಡೆಯಿತು. ಇದರ ಅಂಗವಾಗಿ ಹೊಸಂಗಡಿಯಲ್ಲಿ ನಡೆದ ಪ್ರತಿಭಟನೆಯನ್ನ ಸಿಪಿಐಎಂ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಕೆಆರ್ ಜಯಾನಂದ್ ಅವರು ಉದ್ಘಾಟಿಸಿದರು. ಮೋದಿ ಸರ್ಕಾರ ಕೇವಲ ಯೋಜನೆಗಳ ಹೆಸರು ಬದಲಾಯಿಸಿ ಪರಿಷ್ಕರಿಸುವ ನೆಪದಲ್ಲಿ ದುಡಿದು ಬದುಕುವ ಬಡ ಕಾರ್ಮಿಕರ ಬದುಕಿನಲ್ಲಿ ಚೆಲ್ಲಾಟವಾಡುತ್ತಿದೆ ಎಂದು ಕೆಆರ್ ಜಯಾನಂದ್ ಅವರು ಹೇಳಿದರು. ಆ ಬಿಲ್ಲು ಅಡಿസ്ഥാನ ಈಡಪಟ್ಟಿಲ್ಲ ಕಾರ್ಮಿಕರನ್ನೇ ಸಂರಕ್ಷಣೆ ಮಾಡಬೇಕು ಸಾಧ್ಯ ಇಲ್ಲ. ಮೋದಿ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದಿದ್ದ ಅದನ್ನು ನಷ್ಟ ಉಂಟಾಗ್ತಾವು. ಮೋದಿ ಸಾವಿರದ 500 ಕೋಟಿ ರೂಪಾಯಿ ಉಂಟಾವು ಸಾಧಾರಣವಾದ ಹೊರಮೊತ್ತ ಚಿಲ್ಲರಿ ಗ್ರಾಮ ಪಂಚಾಯತ್ ಮುಖಾಂತರ ಜಾರಿಗೆ ಪಡ್ಕೊಂಡಿನ ಈ ಉದ್ಯೋಗ ಖಾತರಿ ಯೋಜನೆದ ಪದ್ಧತಿಗೆ ಕೇಂದ್ರ ಗೌರ್ಮೆಂಟ್ ಕೊಡ್ಕೊಂಡಿನ ಈ ಕಾಸು ಇದ್ದಂದ ಹಣದಾಟ ಗ್ರಾಮೀಣ ಮೇಗಿರದ ಕೆಲಸ ಮಾಡ್ಕೊಂಡಿನ ಕೋಟ್ಯಾಂತರ ಜನಗಳಿಗೆ ಉದ್ಯೋಗ ನಷ್ಟ ಪಡೆದಿನ ಸಾಚರ್ಯವಾದುಂಟು ಕೇಂದ್ರ ಗೌರ್ಮೆಂಟ್ದ ನಿಯಮದ ಭಾಗವಾದ ಉಂಟಾಗುತ್ತೆ. ಮಾತ್ರ ಈ ಬಿಜೆಪಿ RSSಗಳಿಗೆ ಗಾಂಧಿಯಿಂದ ಮಾಡ್ಕೊಂಡಿನ ಮುದ್ದರಕೆಯನ್ನಗ ಏದೆಟ್ಟು ನಡ್ಕೊಂಡಾಪಣವಾದುಂಟು ಚರಿತ್ರೆ ಸತ್ಯವಾದಪ್ಪು. ಗಾಂಧಿನೇ 1940 ಬೆಡಿದಿದ್ದ ಕೆರೆ ಬುಕ್ಕ ನಿರಂತರವಾದ ಗಾಂಧಿಗೆ ಎದುರಾದ ಪ್ರಜನ ವಧಾಶ್ರಮವಾದ ನಡೆಸೋದು ನಮ್ಮ ಪರ ಪ್ರೀತವಾದ ನತ್ತ ಬಿಜೆಪಿ ಲೀಡರ್ನಾಗ್ಲಿ ಗಾಂಧೀಜಿನ ಫೋಟೋ ತುಂಬಿದೆ. ಆ ಫೋಟೋಕ್ಕೆ ಬೆಡಿದೀನಂಜಿನ ಚಿತ್ರಣ ಉಂಟಾಯಿ ನಾವು ಇತ್ತೆಲ್ಲ ಬಿಜೆಪಿ RSS ಗಾಂಧಿನ ಪುದರ್ಕೆನ್ನಗ ಮೋಡಿಗೆ ಉಂಟಾಪಣವಾದ ಉಂಟಾದಪ್ಪು. ಮಂಜೇಶ್ವರ ಮಂಡಲದ ಹೊಸಂಗಡಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರಮುಖ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಅಬ್ದುಲ್ ರಸಾಕ್ ಚಿಪ್ಪಾರು ಅಧ್ಯಕ್ಷತೆ ವಹಿಸಿದ್ರು. ಕಮಲಾಕ್ಷ ಸ್ವಾಗತಿಸಿದ್ರು. ಬೇಬಿ ಶೆಟ್ಟಿ, ಗೀತಾ ಸಾಮಾನಿಗೆ ಸೇರಿದಂತೆ ಹಲವು ಪ್ರಮುಖರು ನೇತೃತ್ವವನ್ನ ನೀಡಿದ್ರು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.